ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ. ಈಗ ನೋಡ್ರಿ ಏನೇನು ಕೆಲಸಪ್ಪ ಅಂದ್ರೆ ಇವತ್ತು ಮನೆ ತೊಳೆಯೋದು ಅದು ಇಟ್ಟೋ ತನಕ ಎಲ್ಲ ಕೆಲಸನೂ ಮುಗಿದ್ರಿ. ಯಾಕಂತಂದ್ರೆ ಇವತ್ತು ಶ್ರಾವಣ ಸೋಮವಾರ ಬೇರೆ ರೀ ಮತ್ತು ರಾಖಿ ಹುಣ್ಣಿಮೆ ಬೇರೆ ರೀ. ಅದ್ರ ಸಲಕ ಇಟ್ಟೋ ತನಕ ಎಲ್ಲ ಮನೆ ತೊಳೆಯೋದೆಲ್ಲ ಕೆಲಸ ಆಯ್ತು ರೀ. ಮತ್ತು ಎಲ್ಲರದು ಜಳಕದೆಲ್ಲ ಆಗ್ಯದ. ನಮ್ಮ ಕಡೆಗೆ ಈ ಹುಣ್ಣಿಮೆಕ ರಾಖಿ ಹುಣ್ಣಿ ಅಂತ ಕರಿತೇವ್ರಿ. ಎಲ್ಲ ಅಣ್ಣ ತಮ್ಮಂದ್ರಿಗೂ ಅಕ್ಕ ತಂಗಿರಿಗೂ ಎಲ್ಲರಿಗೂ ಕೂಡ ರಾಖಿ ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಇದು ರಾಖಿ ಹುಣ್ಣಿಮೆ ಬರೋದು ಎದಕ್ಕಂತಂದ್ರೆ ಅಣ್ಣ ತಂಗಿ ಸಂಬಂಧನ ಗಟ್ಟಿ ಮಾಡೋದಕ್ಕೆ, ಈ ರಕ್ಷಾಬಂಧನಕ್ಕೆ ಎಲ್ಲರೂ ಕೂಡ ಖುಷಿಯಾಗಿ ಸಂತೋಷವಾಗಿರಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಮತ್ತು ಎಲ್ಲ ಅಣ್ಣ ತಮ್ಮಂದ್ರಿಗೂ ಅಕ್ಕ ತಂಗಿರಿಗೂ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಕಡೆಯಿಂದ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಈ ರಕ್ಷಾಬಂಧನಕ್ಕೆ ನಮಗೆ ಮಾತ್ರ ಒಂದು ಸ್ವಲ್ಪ ಬೇಜಾರು ವಿಷಯ ರೀ. ಯಾಕಪ್ಪ ಅಂತಂದ್ರೆ ನಮ್ಮ ತಮ್ಮ ಬೇರೆ ಬೆಂಗಳೂರು ಖನಾರಿ ಕಾಲೇಜ್ಗೆ ಅವನು ರಕ್ಷಾಬಂಧನಕ್ಕೆ ರಾಖಿ ಕಟ್ಕೊಳಕ್ಕೆ ಇದೇ ಸರ್ತಿ ರೀ ತಪ್ಪಿರೋದು ಅವನಿಗೆ. ಪ್ರತಿ ವರ್ಷವೂ ರಾಖಿ ಕಟ್ಕೋತಿದ್ನ ಅವನು ಕೂಡ. ಯಾಕಂದರೆ ಈಗ ಅಷ್ಟು ದೂರ ರೀ. ಅದ್ರೊಳಗೆ ಮತ್ತು ಎಕ್ಸಾಮ್ ಮುಗಿದು ಇವಾಗ ಕ್ಲಾಸ್ನು ಇವತ್ತಂದ ಸ್ಟಾರ್ಟ್ ಆಗ್ಯಾವಂತ್ರಿ. ಹಾಗಾಗಿ ಅವನು ಕೂಡ ಬರೋಕ್ಕಾಗಲ್ಲ ಅಂತೇಳಿ ಅವನು ಬಂದಿಲ್ಲ. ಮತ್ತು ನಮ್ಮ ಬಾಬರು ಅಂತಂದ್ರೆ ಪ್ರತಿ ವರ್ಷ ರಾಖಿ ಕಟ್ಕೋತಿರ್ರಿ ಅವ್ರು. ನಮ್ಮ ಬಾಬರಿಗೆ ರಾಖಿ ಕಟ್ಕೊಳ್ಳೋದು ಅಂತಂದ್ರೆ ಭಾಳ ಇಷ್ಟ ರೀ ಅವ್ರಿಗೆ. ಯಾಕಂದ್ರೆ ನಮ್ಮ ಬಾಬರಿಗೆ ಅಕ್ಕ ತಂಗಿಯರಿಲ್ರಿ. ಹಾಗಾಗಿ ನಾವು ಹುಟ್ಟಿದಾಗಿನಿಂದ ನಮ್ಮ ಕೈಯಿಂದ ರಾಖಿ ಒಂದು ವರ್ಷನೂ ತಪ್ಪಿಸ್ಕೊಂಡಿಲ್ರಿ ನಾವು ಬಾಬಾ ಕಟ್ಟಿಸ್ಕೊಳ್ಳೋದ. ಮತ್ತು ಅವ್ರು ರಾಖಿ ಯಾವ ರೀತಿ ತರ್ತೀರಿ ನಮ್ಮ ಬಾಬರು ಅಂತಂದ್ರೆ ಈ ವರ್ಷ ಕಟ್ಕೊಂಡಿದ್ದು ರಾಖಿ ಮತ್ತು ಬರೋ ವರ್ಷ ತನಕ ಇರ್ಬೇಕ್ರಿ. ಆ ರೀತಿ ರಾಖಿಗಳು ತೊಗೊಂಬರ್ತೀರಿ ಅವ್ರು. ಇವಾಗ ಮೇಲ್ಗಡೆ ಹಳ್ಳಿದ ರಾಖಿ ಇರ್ತಾವಲ್ರಿ, ಆ ರೀತಿ ರಾಖಿ ಇದ್ರೆ ಹೋಗ್ತಾವ, ಕೈ ಒಳಗೆ ಇರಂಗಿಲ್ಲ ಅಂತ ಅಂದ್ಕೊಂಡು ನಮ್ಮ ಬಾಬರು ಅಂತ ರಾಖಿ ತೊಗೊಂಬರ್ತೀರಿ ಅವ್ರು. ಒಂದು ವರ್ಷ ತನಕ ಇರ್ಬೇಕು ಅವ್ರ ಕೈ ಒಳಗೆ. ಈಗ ಹಾಕ್ತೀನಿ ಅಂತ ರಾಖಿ ತೊಗೊಂಬರ್ತೀರಿ. ಆದ್ರೆ ಈ ವರ್ಷ ರಾಖಿ ಹುಣ್ಣಿರಿ. ಇವಾಗ ನಮ್ಮ ಮಗದೊಂದು ಕಿರಿಕಿರಿ ರೀ. 16ನೇ ತಾರೀಕಿಗೆ ಬಾಬಾರು ತೀರ್ಕೊಂಡ 1 ತಿಂಗಳು ಆಗ್ತಾ ಬಂದ್ರಿ. 1 ತಿಂಗಳು ಆಯ್ತು ರೀ. 16ನೇ ತಾರೀಕು ದಿವಸನೇ ತೀರ್ಕೊಂಡಿರೋದ್ರಿ. ಇದೇ ವರ್ಷ ನೋಡ್ರಿ. ಈ ವರ್ಷ ಅಪ್ಪನಿಗೂ ರಾಖಿ ಕಟ್ಟೋಕ್ಕಾಗಲಿಲ್ಲ ಮತ್ತು ಈ ಕಡೆ ತಮ್ಮನಿಗೂ ರಾಖಿ ಕಟ್ಟೋಕ್ಕಾಗಲಿಲ್ಲ ರೀ. ಆದರೆ ತಮ್ಮನಿಗೆ ನಾವು ಯಾವಾಗ ಬೇಕಾದರೂ ರಾಖಿ ಕಟ್ಬೋದು. ದಿನ 15 ದಿವಸ ತನಕ ಟೈಮ್ ಇರ್ತದೆ. ನಮ್ಮ ಕಡೆ ಹೆಂಗಂತಂದ್ರೆ ಈ ಶ್ರಾವಣ ಸೋಮವಾರ ಮುಗಿಯೋ ತನಕನೂ ರಕ್ಷಾಬಂಧನ ಕಟ್ತಾರೆ. ಯಾಕಂದ್ರೆ ಈಗ ದೂರ ಇದ್ರು ಅಂತಂದ್ರೆ ಅಕ್ಕ ತಂಗಿಯರು ಬರೋಕ್ಕಾಗಿಲ್ಲ ಅಂತಂದ್ರೆ ಈ ಅಮಾವಾಸ್ಯೆ ತನಕ ಕಟ್ತಾರೆ ರಾಖಿ ನಮ್ಮ ಕಡೆಗೆ, ಹಳ್ಳಿ ಕಡೆಗೆ ಅಂತಂದ್ರೆ. ಆದರೆ ತಮ್ಮನಿಗೆ ಯಾವಾಗ ಬೇಕಾದ್ರೂ ಕಟ್ಬೋದ್ರೆ. ಆದರೆ ನಮ್ಮ ಅಪ್ಪನಿಗೆ ನಾವು ಈ ವರ್ಷ ರಾಖಿ ಕಟ್ಟಬೇಕಂತಂದ್ರೆ ನಮ್ಮ ಅಪ್ಪ ಬರೋಂಗಿಲ್ಲ. ಆದರೆ ನಮ್ಮ ಅಪ್ಪನಂತರ ರಾಖಿ ಹಬ್ಬ ಅಂದ್ರೆ ಸಾಕ್ರಿ ಭಾಳ ಖುಷಿ ರೀ ಅವನಿಗೆ. ಸ್ವೀಟ್ ತೊಗೊಂಬರೋನು ಅವನೇ. ಮತ್ತು ರಾಖಿ ಸಮೇತ ನಮ್ಮ ಅಪ್ಪನೇ ತೊಗೊಂಬರ್ತೀರಿ ನೋಡ್ಬಿಟ್ಟು. ಯಾಕಂದ್ರೆ ಮತ್ತೊಂದು ರಾಖಿ ತಂದ್ರೆ ಹೋತಾವ ಅಂತ ಅಂದ್ಕೊಂಡು ಅಷ್ಟು ಗಟ್ಟಿಯಾಗಿರೋ ರಾಖಿ ತೊಗೊಂಬರ್ತಿದ್ರಿ ಅವರು. ಇವಾಗ ನಮ್ಮಪ್ಪ ತೀರ್ಕೊಂಡಿದ್ರು ಕೂಡ ನಾನು ಹೋದ ವರ್ಷ ಕಟ್ಟಿರೋ ರಾಖಿ ಇನ್ನೂ ಅವ್ರ ಕೈ ಒಳಗೆ ಐತ್ರಿ. ಅದು ರಾಖಿ ತೆಗೆದೇ ಇರಲಿಲ್ಲ ರೀ. ಅದು ಅಷ್ಟೆಲ್ಲ ದವಾಖಾನೆ ಒಳಗಿದ್ರು ಅವ್ರ ಕೈಯಾಗ ಐತ್ರಿ. ಮತ್ತು 1.5 ತಿಂಗಳ ತನಕ ದವಾಖಾನೆಗಿದ್ರು. ಆದರೂ ಕೂಡ ಅವ್ರ ಕೈ ಒಳಗಿನ ರಾಖಿ ಮಾತ್ರ ಅವ್ರು ತೆಗೆದಿರಲಿಲ್ಲ. ಮತ್ತು ಇವಾಗ ತೀರ್ಕೊಂಡಿರ್ಬೇಕಾದ್ರೆ ರಾಖಿ ನೋಡಿನೇ ನನಗೆ ನನಗೆ ಬರ್ತಿದ್ರಿ ಅವತ್ತಿನ ದಿವಸ. ಇನ್ನು ಮುಂದೆ ಯಾವಾಗ ಕಟ್ಬೇಕು ನಮ್ಮ ಅಪ್ಪಂಗೆ ರಾಖಿ ಅಂತೇಳಿ. ಯಾಕಂದ್ರೆ ಆ ರಾಖಿ ಸಮೇತನೇ ನಮ್ಮ ಅಪ್ಪ ಹೋಗಿರೋದ್ರಿ. ಈಗ ರಾಖಿ ಹಬ್ಬ ಬಂದರೂ ಕೂಡ ಅವನ ಕೈ ಒಳಗೆ ರಾಖಿ ಇತ್ತು ರೀ. ಪ್ರತಿ ವರ್ಷ ನಾವು ಆ ರಾಖಿ ಹೊಸ ರಾಖಿ ಕಟ್ಟಿದ್ಮೇಲೆ ಆ ರಾಖಿ ತೆಗಿತಿದ್ರಿ ಅವ್ರು. ಅಷ್ಟು ರಾಖಿ ಮೇಲೆ ಅವ್ರಿಗೆ ಅಷ್ಟು ಪ್ರೀತಿ ರೀ ನಮ್ಮ ಬಾಬರಿಗೆ. ಯಾಕಂದ್ರೆ ಅವ್ರಿಗೆ ಅಕ್ಕ ತಂಗಿರು ಇರಲಿಲ್ಲ ರೀ. ಹಾಗಾಗಿ ಅವ್ರು ಭಾಳ ಇಷ್ಟಪಡ್ತೀರಿ ರಾಖಿ ಕಟ್ಟಿಸ್ಕೊಳ್ಳೋದಂದ್ರೆ ಅವ್ನಿಗೆ ಭಾಳ ಇಷ್ಟ ರೀ ನಮ್ಮ ಅಪ್ಪಗೆ. ಈ ರಾಖಿ ಹಬ್ಬಕ್ಕೆ ನಮ್ಮಪ್ಪ ಅಂದ್ರೆ ನಮಗೆ ಭಾಳ ನೆನಪಾಲತ್ತಾರೆ. ಯಾಕಂದ್ರೆ ಒಂದು ದಿವ್ಸಕ್ಕೂ ನಮ್ಮ ಕೈಯಿಂದ ರಾಖಿ ಕಟ್ಟಿಸ್ಕೊಳ್ಳೋದು ಬಿಟ್ಟಿಲ್ಲ ರೀ. ನಾನು ಅಥವಾ ನಮ್ಮ ತಂಗಿ ಪ್ರತಿಯೊಬ್ಬರ ಕೈಲಿಂದ ಕಟ್ಟಿಸ್ಕೋತೀರಿ. ಅಷ್ಟು ಇಷ್ಟ ರೀ. ಎಲ್ಲಾದರೂ ನಮ್ಮ ತಂಗಿ ಕೈಯಿಂದನೂ ಕಟ್ಟಿಸ್ಕೋತಿದ್ರು, ನನ್ನ ಕೈಯಿಂದನೂ ಕಟ್ಟಿಸ್ಕೋತಿದ್ರು ಅವ್ರು. ನಾವು ಸಣ್ಣವ್ರು ಇರಬೇಕಾದ್ರೆ ಇಬ್ಬರ ಕೈಯಿಂದನೂ ರಾಖಿ ಕಟ್ಟಿಸ್ಕೋತಿದ್ರು. ನಾವು ಇವಾಗ ಗಂಡನ ಮನೆಗೆ ಹೋದ್ಮೇಲೆ ಅಂತೂ ನಮ್ಮ ತಂಗಿಗೆ ಬರೋಕ್ಕಾಗ್ತಿರಲಿಲ್ಲ ರೀ ಅಷ್ಟೊಂದು. ಅಕ್ಕಿಗೆ ನಾನು ಬರ್ತಿದ್ದೆ. ಹಾಗೆ ಬಂದಿರ್ಬೇಕಾದ್ರೆ ನನ್ನ ಕೈಯಿಂದನೇ ರಾಖಿ ಕಟ್ಟಿಸ್ಕೋತಿದ್ರು. 1 ವರ್ಷನೂ ತಪ್ಪಿಸಿರ್ಲಿಲ್ಲ ರೀ ನಾವು ರಾಖಿ ಇಲ್ಲಿ ತನಕ. ಈ ರಾಖಿ ಹುಣ್ಣಿಮೆಗೆ ನಮ್ಗೆ ಅದೇ ಒಂದು ಬೇಜಾರು ನೋಡ್ರಿ. ಈಗ ನೋಡ್ರಿ ನಮ್ಮ ಸಮೃದ್ಧಿಗೆ ನೀರು ಹಾಕಿಲ್ಲ ಅಂತ ಹೇಳಿದ್ನಲ್ರಿ. ಇವಾಗ ಸಮೃದ್ಧಿಗೆ ನೀರು ಹಾಕಕತ್ತೀವಿ ನೋಡ್ರಿ. ಎಲ್ಲರದು ಆಗೈತ್ರಿ. ಅದರ ಸಮೃದ್ಧಿಗೆ ಮಾತ್ರ ನೀರು ಹಾಕಿರಲಿಲ್ಲ ರೀ. ಈಗ ಸಮೃದ್ಧಿಗೆ ನೀರು ಹಾಕತ್ತೀವಿ ರೀ. ನಮ್ಮ ಸಮ್ಮು ಬಂದನ್ರಿ. ನಾನು ನೀರು ಹಾಕ್ತೀನಿ ಮಮ್ಮಿ ಅಂತೇಳಿ. ಬೇಡಪ್ಪ ಅಂಥೇಳಿ ಅವನಿಗೆ. ಇವಾಗ ನೋಡ್ರಿ ಸಮೃದ್ಧಿಗೆ ನೀರು ಹಾಕ್ಬೇಕು ರೀ. ಸಮೃದ್ಧಿಗೆ ನೀರು ಹಾಕೋದು ನಾನು ಒಂದು ವೀಡಿಯೋಸ್ ಮಾಡಿದ್ರಿ. ಒಂದು ವೀಡಿಯೋಸ್ನಾಗ ಭಾಳಷ್ಟು ಕಮೆಂಟ ನೀವು ಕಿವ್ಯಾಗ ಎಣ್ಣೆ ಹಾಕ್ಬೇಡ್ರಿ ಎಲ್ಲ ಕತ್ತೀರಿ. ಆದ್ರೆ ನಮ್ಮ ಕಡೆಗೆ ಅಂತಂದ್ರೆ ಕಿವ್ಯಾಗ ಎಣ್ಣೆ ಹಾಕ್ಲಿಕ್ಕಪ್ಪ ಅಂತಂದ್ರೆ ಬೈತಾರ್ರಿ. ಹೆಂಗಂದ್ರೆ ಇವಾಗ ನಮ್ಮ ಕಲಬುರ್ಗಿ ಸೈಡ್ ಅಂತಲ್ರಿ, ಈ ಕಡೆ ಫುಲ್ ಉತ್ತರ ಕರ್ನಾಟಕ ಸೈಡ ಪೂರ್ತಿ ಎಲ್ಲರೂ ಇದೇ ರೀತಿನೇ ಹಾಕ್ತಾರೆ ರೀ. ಕಿವ್ಯಾಗ ಎಣ್ಣೆ ಹಾಕಬೇಕು, ಮೂಗಿಗೆ ಎಣ್ಣೆ ಹಾಕ್ತಾರೆ, ಕಣ್ಣಿಗೆ ಎಣ್ಣೆ ಹಾಕ್ತಾರೆ ರೀ. ಆ ರೀತಿ ಎಣ್ಣೆ ಹಾಕ್ಲಿಕ್ಕಪ್ಪ ಅಂತಂದ್ರೆ ನಾವು ಬಯಸ್ಕೋಬೇಕಾಗ್ತದ. ನೀವೇನು ಮಾಡ್ಲಕತ್ತೀರಿ, ಕೂಸಿಗೆ ಇರ್ಲಿಕ್ಕೆ ಬರ್ತದ ಇಲ್ಲ ಅಂತ ಕೇಳ್ತಾರೆ. ಹಂಗೆ ಮಾಡ್ತಾರೆ ರೀ. ಹಾಗಾಗಿ ನಮ್ಮ ಕಡೆಗೆ ಅಂತರ ನಾವು ಪ್ರತಿಯೊಬ್ಬರು ನಾನು ಅಂತೇಳಲ್ರಿ, ಪ್ರತಿಯೊಬ್ಬರು ಕೂಡ ಮಗುವಿಗೆ ನೀರು ಹಾಕ್ಬೇಕಾದ್ರೆ ಇದೇ ರೀತಿ ಕಿವ್ಯಾಗ ಫಸ್ಟ್ ಹಾಕೋದ ಕಿವ್ಯಾಗ ಎಣ್ಣೆ ರೀ.
ಇದು ಕುಸುಬಿ ಎಣ್ಣೆ ರೀ, ಪ್ಯೂರ್ ಕುಸುಬಿ ಎಣ್ಣೆ ಕಾಸ್ಬಿಟ್ಟು ಹಾಕೋದ್ರಿ. ಬೇವಿನ ಕಡ್ಡಿ ಅದು ಹಾಕಿಬಿಟ್ಟು ಕಾಸಿರ್ತಾರೆ ರೀ ಎಣ್ಣೆ. ಆ ಎಣ್ಣೆ ಹಾಕ್ಬೇಕ್ರಿ ಮಕ್ಕಳಿಗೆ. ಈಗ ಅಳ್ಳತ್ತಿಗೆ ನೋಡಿರಿ ಈ ರೀತಿ ಕುಸುಬಿ ಎಣ್ಣೆ ಹಾಕಿ ಎರಿಬೇಕ್ರಿ. ಈಗ ನೋಡಿರಿ ನಾನು ಅಳ್ಳತ್ತಿಗೆ ಎಣ್ಣೆ ಹಾಕಿ ಎಣ್ಣೆ ಎರಿಯಾಕತ್ನಲ್ರಿ ಈ ರೀತಿ ಹಾಕ್ತಾರೆ ರೀ. ನಮ್ಮ ಸಮ್ಮಗ್ರಿ ಇವಾಗ ನೋಡಿರಿ ಆ ರೀತಿ ಆಗ್ತದಕ್ಕ ಈ ರೀತಿ ಆಗ್ತದೆ ಬೇಡ ಅಂತ ನೀವು ಹೇಳತ್ತೀರಿ. ಆದ್ರೆ ಕೆಲವೊಂದು ಕಡೆಗೆ ಕೆಲವೊಂದು ರೀತಿ ಮಾಡ್ತಾರೆ ರೀ. ನಾನು ಇಲ್ಲ ಅಂತ ಹೇಳಕತ್ತಿಲ್ಲ ರೀ. ಆದ್ರೆ ನಮ್ಮ ಸೈಡ್ ಹೆಂಗೆ ಮಾಡ್ತಾರಲ್ರಿ, ನಾನು ಆ ರೀತಿನ ನೀರು ಹಾಕ್ಲಕತ್ತಿರೋದು ರೀ. ಇದ್ರಲಿಂತ ನಾವು ಕಿವ್ಯಾಗ ಎಣ್ಣೆ ಹಾಕೋದ್ರಲಿಂತ ಮುಗ್ನಾಗ ಎಣ್ಣೆ ಹಾಕೋದ್ರಲಿಂತ ಏನೂ ಪ್ರಾಬ್ಲಮ್ ಆಗಂಗಿಲ್ಲ ರೀ. ನೋಡಿರಿ ನಾನು ಕಣ್ಣಿಗೆ ಎಣ್ಣೆ ಹಾಕಿ ಈ ರೀತಿ ತಿಕ್ಕಬೇಕು. ನಮ್ಮ ಕಡೆಗೆ ಪ್ರತಿಯೊಬ್ಬರು ಕೂಡ ಇದೇ ರೀತಿನೇ ಮಾಡೋದ್ರಿ. ಇವಾಗ ನಮ್ಮ ಸಮ್ಮುಗೆ ನೋಡಿರಿ, ನಮ್ಮ ಸಮ್ಮಗೂ ಕೂಡ ನಾವು ಇದೇ ರೀತಿ ನೀರು ಹಾಕಿರೋದ್ರಿ. ಕಿವ್ಯಾಗೂ ಎಣ್ಣೆ ಹಾಕಿವಿ, ಮೂಗಿಗೂ ಎಣ್ಣೆ ಹಾಕಿವಿ, ಕಣ್ಣಿಗೂ ಎಣ್ಣೆ ಹಾಕಿವ್ರಿ. ಅವನಿಗೆ ಏನಾಗಿದೆ ಹೇಳ್ರಿ, ಮಸ್ತ್ ಅದನ್ರಿ ಅವನು. ಆ ರೀತಿ ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಕೆಲವೊಂದು ಕಡೆಗೆ ಕೆಲವೊಂದು ರೀತಿ ಪದ್ಧತಿ ಇರ್ತದಲ್ರಿ. ನಮ್ಮ ಕಡೆಗೆ ಅಂತಂದ್ರೆ ಇದೇ ರೀತಿ ಪದ್ಧತಿ ರೀ. ನಾನೇ ಅಂತಲ್ರಿ, ಪ್ರತಿಯೊಬ್ಬರು ಕೂಡ ನಮ್ಮ ಸೈಡ ಇದೇ ರೀತಿ ಮಗುವಿಗೆ ನೀರು ಹಾಕೋದ್ರಿ. ಎಲ್ಲರೂ ಹಾಗಾಗಿ ನಾನು ಏನು ಹೇಳೋಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ, ನೀವು ಈ ರೀತಿ ನೀರು ಹಾಕ್ತಿಲ್ಲಪ್ಪ ಅಂತಂದ್ರೆ ಈ ರೀತಿ ನೀವು ಒಂದು ಮಗುವಿಗೆ ನೀರು ಹಾಕಿ ನೋಡಿರಿ. ನೀವು ಮಗು ನೋಡಿರಿ ಎಷ್ಟು ಗಟ್ಟಿಯಾಗಿ ಎಷ್ಟು ಮಸ್ನಾಗಿರ್ತಾವೆ ಅಂಥೇಳಿ ಈ ರೀತಿ ನೀರು ಹಾಕಿ ಈ ರೀತಿ ಮಸಾಜ್ ಮಾಡ್ಬೇಕ್ರಿ. ನೋವು ಆಗ್ತದೆ ಅಂತೇಳಿ ಅಂದ್ಕೊಂಡು ನೀವು ಜಾಸ್ತಿ ಹಿಂಗೆ ಈ ರೀತಿ ಏನು ಮಸಾಜ್ ಮಾಡ್ಲಾರ್ದ ನೀರು ಹಾಕಿದ್ರೆ ಮಕ್ಕಳು ಬೆಳೆಯಂಗಿಲ್ಲ ರೀ. ನೋಡಿರಿ ಈ ರೀತಿ ತಿಕ್ಬಿಟ್ಟು ಒಂದು ಸರ್ತಿ ನೀವು ನೀರು ಹಾಕಿ ನೋಡಿರಿ, ಮಕ್ಕಳು ಎಷ್ಟು ಚಂದತ್ನಾಗ ಮನ್ಕೋತಾರೆ ಅಂತ ಹೇಳ್ರಿ. ಮಕ್ಕಳು ಕಿರಿಕಿರಿ ಮಾಡೋಂಗಿಲ್ಲ ಏನಿಲ್ಲ ರೀ ಜಾಸ್ತಿ. ಇವಾಗ ನೋಡ್ರಿ ನಮ್ಮ ಸಮ್ಮೂನು ಸಣ್ಣವನು ಇರ್ಬೇಕಾದ್ರೆ ಅವ್ನು ಏನು ಕಿರಿಕಿರಿ ಇರಲಿಲ್ಲ ರೀ. ಆದ್ರೆ ಇವಾಗ ದೊಡ್ಡವ ಅಂದಮೇಲೆ ಕಿರಿಕಿರಿ ಜಾಸ್ತಿ ರೀ. ಅವಂದ ಭಾಳ ಗಲಾಟೆ ಮಾಡ್ತಾನೆ ಈಗ. ಇವಾಗ ನೋಡ್ರಿ ನಮ್ಮ ಸಮೃದ್ಧಿಗೆ ನಾನು ಈ ರೀತಿ ಎಲ್ಲ ತಿಕ್ಕಿ ನೀರು ಹಾಕಿಬಿಟ್ನಪ್ಪ ಅಂತಂದ್ರೆ ಒಂದು 2-3 ಗಂಟೆ ತನಕ ಹೇಳಂಗಿಲ್ಲ ರೀ ಕೊಟ್ಟ. ಅಷ್ಟು ಚಂದತ್ನಾಗ ಮನ್ಕೋತಾರೆ ರೀ ಮಕ್ಕಳು. ನೀರು ಹಾಕಿದ್ರೆ ನೀರು ಹಾಕಕ್ಕೆ ಒಂದು ಬಕೆಟ್ ನೀರು ಚಂದತ್ನಾಗ ಕಾಯಿಸಿ ಬಿಟ್ಟು ಹಾಕ್ಬೇಕ್ರಿ. ಈ ರೀತಿ ಎಣ್ಣೆ ಹಚ್ಚಿ ಎರೆದು ನೀರು ಹಾಕ್ರಿ ನೀವು. ಮಕ್ಕಳು ನೋಡಿರಿ ಮನ್ಕೊಂಡವ್ರು ಹೇಳಂಗಿಲ್ಲ ರೀ. 2-3 ತಾಸು ತನಕ ಅಷ್ಟು ಚಂದ ಮನ್ಕೋತಾರೆ ರೀ ಅವ್ರು. ಹಾಗಾಗಿ ನಮ್ಮ ಕಡೆಗೆ ಅಂತಂದ್ರೆ ನಾವು ಇದೇ ರೀತಿನೇ ನೀರು ಹಾಕ್ತಾರೆ. ನಾನು ಅಂತಲ್ರಿ ಎಲ್ಲರೂ ನೀವು ಈ ಕಡೆ ಸೈಡ ಯಾರಾದರೂ ನಿಮ್ಗೆ ಪರಿಚಯದವ್ರು ಇದ್ರಪ್ಪ ಅಂದ್ರೆ ಅವ್ರಿಗೆ ಕೇಳಿ ನೋಡಿರಿ. ನೀವು ಅವ್ರ ನೀರು ನೀವು ಮಗುವಿಗೆ ಯಾವ ರೀತಿ ಹಾಕ್ತೀರಿ ಅಂತ ಹೇಳಿ ಕೇಳಿ ನೋಡಿರಿ, ಅವರ ಹೇಳ್ತಾರೆ ರೀ. ನೋಡಿರಿ ಇವಾಗ ನಾನು ಕಣ್ಣಿಗೂ ಎಣ್ಣೆ ಹಾಕಿನಿ ರೀ. ಆದ್ರೆ ನೀವು ಹಾಕ್ಬೇಡಕ್ಕ ಅಂತ ಹೇಳ್ತೀರಿ. ಆದ್ರೆ ಕೆಲವೊಂದು ಕಡೆ ಕೆಲವೊಂದು ಪದ್ಧತಿ ಇರ್ತಾವಲ್ರಿ, ನಾನು ಇಲ್ಲ ಅಂತ ಹೇಳಂಗಿಲ್ಲ ರೀ. ಹಾಗಾಗಿ ನೀವು ಒಳ್ಳೇದಾಗಲಿ ಅಂತಲೇ ನೀವು ಹೇಳಿರೋದ್ರಿ. ನಿಮ್ಮ ಕಡೆಗೆ ಆ ರೀತಿ ಹಾಕಂಗಿಲ್ಲೇನೋ ಅದ್ರ ಸಲುವಾಗಿ ಒಳ್ಳೇದಾಗಲಿ ಅಂತ ನೀವು ಹೇಳಿರಿ. ಆದ್ರೆ ನಮ್ಮ ಕಡೆಗೆ ಈ ರೀತಿ ಹಾಕುತ್ತೀವಿ ರೀ. ಹಾಕಿದ್ರೂ ಕೂಡ ಮಗುವಿಗೆ ಏನಾಗಂಗಿಲ್ಲ ರೀ. ಮಗು ಭಾಳಷ್ಟು ಚಂದ ಬೆಳಿತಾವ್ರಿ. ಇದ್ರಲಿಂತನ ಕಿವಿಯಾಗ ಎಣ್ಣೆ ಹಾಕ್ಲಿಕ್ಕಪ್ಪ ಅಂದ್ರೆ ಕಿವಿ ಒಣಗ್ತಾವ್ರಿ. ಕಿವಿ ಒಳಗೆ ಹುಂಕ್ನಿ ಅಂತೇಳಿ ಇರ್ತದಲ್ರಿ, ಅದೆಲ್ಲ ಒಣಗ್ತದೆ ಅಂತ ಹೇಳ್ತಾರೆ ರೀ. ಒಂದು ದಿವ್ಸಕ್ಕೆ ಎಣ್ಣೆ ಹಾಕ್ಲಿಕ್ಕಪ್ಪ ಅಂತಂದ್ರೆ ಭೀ ನಮ್ಮ ಕಡೆಗೆ. ಹಾಗಾಗಿ ಮಗುವಿಗೆ ಮೇನ್ ಹಾಕೋದ ಕಿವಿಯಾಗ ಎಣ್ಣೆ ರೀ. ಕಿವಿಯಾಗ ಎಣ್ಣೆ ಹಾಕಿದ್ರೆ ಮುಂದೆ ಕಿವಿಗಳ ಚಂದ ಕೇಳ್ತಾವ್ರಿ. ಏನಾಗಂಗಿಲ್ಲ ರೀ. ನೀವು ಒಂದು ಮಗುವಿಗೆ ಈ ರೀತಿ ನೀರನ್ನ ಹಾಕಿ ನೋಡಿರಿ ನೀವು ಹೆಂಗಿರ್ತಾವೆ ಮಕ್ಕಳು ಅಂಥೇಳಿ. ಈ ರೀತಿ ಕಿವಿಯಾಗ ಎಣ್ಣೆ ಹಾಕೋದ್ರಿಂದ ಕಣ್ಣಿಗೆ ಎಣ್ಣೆ ಹಾಕೋದ್ರಿಂದ ಏನೇನೂ ಆಗಂಗಿಲ್ಲ ರೀ. ಕಣ್ಣುಗಳ ಸ್ವಚ್ಛ ಆಗ್ತಾವೆ ಅಂಥೇಳಿ ಕಣ್ಣಿಗೆ ಎಣ್ಣೆ ಹಾಕ್ತಾರೆ ರೀ. ಅಷ್ಟೇ ರೀ. ಕಣ್ಣು ಉರಿತಾವೆ ನಿಜ ರೀ. ಎಣ್ಣೆ ಹಾಕಿದ್ರೆ ಕಣ್ಣು ಉರಿತಾವ, ನೀವು ಹಾಕ್ಕೊಂಡು ನೋಡ್ರಿ ಅಂತೇಳಿ ಕೇಳ್ತೀರಿ ಕಮೆಂಟ್ ಒಳಗೆ. ಆದ್ರೆ ಕಣ್ಣು ಉರಿಯೋದು ಅಂತೂ ನಿಜ ರೀ. ಆದ್ರೆ ಕಣ್ಣು ಉರಿದು ಬಿಟ್ಟ ಮಕ್ಳಿಗೆ ಸ್ವಚ್ಛ ಆಗ್ತಾವೆ ಕಣ್ಣು ಅಂಥೇಳಿನೇ ಎಣ್ಣೆ ಹಾಕೋದ್ರಿ ಕಣ್ಣಿನೊಳಗೆ. ಈಗ ನೋಡ್ರಿ ನಾ ಎಣ್ಣೆ ಹಚ್ಚೋದು ಎಲ್ಲ ಆಗ್ಯದ್ರಿ. ಈಗ ನೋಡಿರಿ ಸಾಬೂನು ಹಚ್ಚಕತ್ತೀನಿ ರೀ. ಅಕ್ಕಿಗೆ ಎಣ್ಣೆ ಹಚ್ಚಿ ಫುಲ್ ಮಸಾಜ್ ಮಾಡಿರ್ತೇವಲ್ರಿ. ಇವಾಗ ಪೂರ್ತಿ ಮತ್ತು ಸಾಬೂನು ಹಚ್ಚಿ ಈ ರೀತಿ ತಿಕ್ಕಬೇಕ್ರಿ. ಕಾಲುಗಳ ಸ್ಟ್ರೇಟಾಗಿ ಹಿಡಿಬೇಕ್ರಿ. ಹಿಂಗೆ ಕಾಲು ಸ್ಟ್ರೇಟ್ ಆಗ್ಬೇಕಂತಂದ್ರೆ ಕಾಲುಗಳು ಈ ರೀತಿ ಸ್ಟ್ರೇಟಾಗಿ ಹಿಡ್ದು ನೀರು ಹಾಕ್ಬೇಕ್ರಿ. ಈಗ ನೋಡಿರಿ ಈ ರೀತಿ ನೀರು ಹಾಕಿ ನೀರು ಹಾಕಿದ್ಮೇಲೆ ಈ ರೀತಿ ಅಳತಿಗೆ ಒಂದು ಸರ್ತಿ ನೀರು ಹೊಡಿಬೇಕ್ರಿ. ಬೆನ್ನಿಗೆ ಒಂದು ಸರ್ತಿ ಅಳತಿಗೆ ಒಂದು ಸರ್ತಿ ನೀರು ಹೊಡೆದ ಮಗುವಿಗೆ ಈ ಸೈಡ್ ತೊಗೊಂಡ್ಬಿಟ್ಟು ಇವಾಗ ಈ ಸೈಡ್ನು ಸಾಬೂನು ಹಚ್ಚಿ ಮತ್ತು ಮಸಾಜ್ ಮಾಡ್ಬೇಕು. ಈ ರೀತಿ ಉಗುಳು ಬಿಟ್ಟು ಯಾಕೆ ಹಚ್ತಿರಕ್ಕ ಅಂತೇಳಿ ನೀವು ಕಮೆಂಟ್ ಒಳಗೆ ಕೇಳ್ತೀರಿ. ಆದ್ರೆ ಇದು ಕೂಡ ಒಂದು ಪದ್ಧತಿ ರೀ ನಮ್ಮ ಕಡೆಗೆ. ಉಗುಳೋದಿಲ್ಲ ರೀ. ಆದ್ರೆ ಸುಮ್ಮನೆ ನೇಮಕ ಆ ರೀತಿ ಮಾಡ್ತಾರೆ. ಹಿಂದಕ್ಕೆ ಹಿಡ್ದು ಬಂದಿರೋದು ಅಂತೇಳಿ. ಅದೇನು ಕೈ ಒಳಗೆ ಪೂರ್ತಿ ಉಗುಳು ಬಿಟ್ಟೇನು ಹಚ್ಚಂಗಿಲ್ಲ ರೀ. ಆದ್ರೆ ಉಗುಳಿರೋ ರೀತಿ ಮಾಡ್ತಾರೆ ರೀ. ಮಾಡಿ ಎರಡು ಗಲ್ಲಕ್ಕೆ ತಿಕ್ಕುತ್ತಾರೆ ರೀ. ತಿಕ್ಕಿಬಿಟ್ಟು ನೀರು ಹಾಕ್ತಾರೆ ರೀ. ಈಗ ನೋಡಿರಿ ನನಗೆ ತಿಕ್ಕಿಬಿಟ್ಟು ಇವಾಗ ಸಾಬೂನು ಹಚ್ಚಕತ್ತೀನಿ ರೀ. ಮೊದಲಿಗೆ ಗಲ್ಲನ ಅದೇ ರೀತಿ ಒಂದು ಸ್ವಲ್ಪ ಉಗುಳ್ದಂಗೆ ಮಾಡಿ ತಿಕ್ಕಬೇಕ್ರಿ ಮಕ್ಕಳಿಗೆ. ನಮ್ಮ ಕಡೆಗಂತೂ ಅದೇ ರೀತಿ ಮಾಡ್ತೇವೆ ರೀ. ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನೀವೇನೋ ಉಗುಳು ಬಿಟ್ಟು ಕೂಸಿ ಎರಿಕತ್ತಿರತ್ತೀರಿ. ಆದ್ರೆ ಅದೇ ರೀತಿನೇ ಮಾಡ್ತಾರೆ ರೀ ಮಕ್ಕಳಿಗೆ. ನೋಡಿರಿ ಈ ರೀತಿ ನಾವು ಎಷ್ಟು ತಿಕ್ಕಿ ಹಾಕ್ತೇವಲ್ರಿ ಅಷ್ಟು ಚಲೋ ರೀ ಮಕ್ಕಳಿಗೆ. ನಾವು ತಿಕ್ಲಾರ್ದ ನೀರು ಹಾಕಿದ್ರೆ ಮಕ್ಕಳ ಆರೋಗ್ಯಕ್ಕೂ ಒಳ್ಳೇದ್ರಿ. ಈ ರೀತಿ ತಿಕ್ಕಿ ನೀರು ಹಾಕಿದ್ರೆ ಮಕ್ಕಳ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ. ಈ ರೀತಿ ತಿಕ್ಕಿ ನೀರು ಹಾಕಿದ್ರೆ ಮಕ್ಕಳು ನಮ್ಮ ಕಡೆಗೆ ಏನಂತಂದ್ರೆ ಈ ರೀತಿ ತಿಕ್ಕಿ ನೀರು ಹಾಕಿದ್ರೆ ಮಕ್ಕಳು ಚೆಂಡು ಬೆಳೆದಂಗೆ ಬೆಳಿತಾರೆ ಅಂಥೇಳಿ ಕರೀತಾರೆ ರೀ. ಈಗ ನೋಡಿರಿ ಎರಡು ಕೈ ಕಾಲ ಈ ರೀತಿ ಒಂದು ಸ್ವಲ್ಪ ಈ ರೀತಿ ಮಾಡ್ದಂಗೆ ಮಾಡಿಬಿಟ್ಟು ಕೈ ಮತ್ತು ಕಾಲ ಎರಡು ಒಂದೇ ಕೈ ಒಳಗೆ ಹಿಡ್ಕೊಬೇಕ್ರಿ. ಇವಾಗ ನೋಡಿರಿ ನಮ್ಮ ಸಮೃದ್ಧಿ ಅಂತೂ ಜಲ್ದಿ ಕಾಲೇ ಕೊಡಂಗಿಲ್ಲ ರೀ. ನೋಡಿರಿ ಈ ರೀತಿ ನೀರು ಹಾಕ್ಬೇಕ್ರಿ.
ನೀರು ಹಾಕುವಾಗ ಮಕ್ಕಳು ಪ್ರತಿಯೊಂದು ಮಕ್ಕಳು ನಾವು ಹೆಂಗೆ ನೀರು ಹಾಕಿದ್ರು ಅಳ್ತಾ ಇರ್ತಾರೆ ರೀ. ಮಕ್ಕಳು ಅಳ್ಳಕತ್ತಾರ ಅಂಥೇಳಿ ನೀರು ಹಾಕೋದಾಗ ಬಿಡಕ್ಕೆ ಹೋಗ್ಬಾರ್ದು ರೀ. ಮಕ್ಕಳಂತೂ ಎಲ್ಲ ಮಕ್ಕಳು ಅಳ್ತಿರ್ತಾರೆ. ನೀರು ಹಾಕ್ಬೇಕಾದ್ರೆ ಯಾವ ಮಕ್ಕಳು ಸುಮ್ಮನೆ ಹಾಕ್ಕೊಳಂಗಿಲ್ಲ ರೀ. ನೀರು ಹಾಕಬೇಕಾದ್ರೆ ಎಲ್ಲ ಮಕ್ಕಳು ಅಳ್ತಾನೆ ಇರ್ತಾರೆ. ಅವ್ರು ನಾವು ತಣ್ಣೀರು ಹಾಕಲಿ ಅಥವಾ ಬಿಸಿ ನೀರು ಹಾಕಲಿ ಅಥವಾ ಎಣ್ಣೆ ಹಾಕಲಿ ಹಾಕ್ಲಾರ್ದೇ ಇರಲಿ, ಪ್ರತಿಯೊಂದು ಮಕ್ಕಳು ನೀರು ಹಾಕೋ ಮುಂದೆ ಅದೇ ಅಳ್ತಾರೆ ರೀ. ಏನೋ ಒಬ್ರೊಬ್ರು ಅಷ್ಟು ಅಳಂಗಿಲ್ಲ ರೀ ನೀರು ಹಾಕೋಬೇಕಾದ್ರೆ, ಆದ್ರೆ ಒಬ್ರೊಬ್ರು ನೀರು ಹಾಕೋ ಮುಂದೆ ಅಳ್ತಾರೆ ರೀ ಜಾಸ್ತಿ. ಇವಾಗ ನೋಡಿರಿ ಈ ರೀತಿ ಕೈ ಹಿಡಿದ್ಬಿಟ್ಟ ಮುಖಕ್ಕೆ ಸಾಬೂನು ಹಚ್ಚಿ ಈ ರೀತಿ ಕೈ ಹಿಡ್ದೇವು ಅಂತಂದ್ರೆ ಬಾಯಿ ಒಳಗೆ ನೀರು ಹೋಗಂಗಿಲ್ಲ ಅಂತ ಹೇಳ್ರಿ. ನೋಡಿರಿ ಈ ರೀತಿ ಕೈಲಿಂತ ಮತ್ತು ಸಾಬೂನ ಈ ರೀತಿ ಒರೆಸ್ಬೇಕು ರೀ. ಆದರೆ ನಾವು ಕೈ ಬಿಟ್ಟು ಹಾಕಕ್ಕೆ ಹೋಗ್ಬಾರ್ದ್ರಿ. ಒಂದು ಸ್ವಲ್ಪನೂ ಕೈ ಬಿಟ್ಟೆವು ಅಂತಂದ್ರೆ ಮಕ್ಕಳು ಬಾಯ್ದಾಗ ನೀರು ಹೋಗ್ತಿರ್ತಾವೆ ರೀ. ಹಾಗಾಗಿ ಕೈ ಮಾತ್ರ ಬಿಡ್ಲಾಕ್ಕೆ ಹೋಗ್ಬಾರ್ದ್ರಿ. ಕೈ ಬಿಡ್ಲಾರ್ದ ಈ ರೀತಿ ನೀರು ಹಾಕ್ಬೇಕು ರೀ. ನೀರು ಹಾಕಿದ ತಕ್ಷಣ ಈ ರೀತಿ ಮುಖ ಒರೆಸ್ಬೇಕು ರೀ. ಮುಖ ಒರೆಸಿದ್ರೆ ಮುಖ ಸಾಬೂನೆಲ್ಲ ಹೋಗ್ಬಿಡ್ತದೆ ರೀ. ನೋಡಿರಿ ಇದೇ ರೀತಿ ನೋಡಿರಿ ನಮ್ಮ ಕಡೆಗೆ ನಾವು ನೀರು ಹಾಕೋದು ಮಕ್ಕಳಿಗೆ. ನೀವು ಹೇಳೋದನ್ನು ಖರೇನೆ ರೀ, ಆದ್ರೆ ನಿಮ್ಮ ಕಡೆಗೆ ಆ ರೀತಿ ಹಾಕ್ತಿರ್ಬೋದು ರೀ. ಆದ್ರೆ ನಮ್ಮ ಕಡೆಗೆ ಇದೇ ರೀತಿ ನೀರು ಹಾಕೋದ್ರಿ. ಈ ರೀತಿ ನೀರು ಹಾಕ್ಲಿಕ್ಕಪ್ಪ ಅಂತಾರೆ ನಾವು ಅಂದ್ರೆ ನಮ್ಮ ಕಡೆಗೆ ಹಿರಿಯರ ಕೈಲಿಂದ ಬೇಯಿಸ್ಕೋಬೇಕಾಗ್ತದೆ ರೀ. ಪ್ರತಿಯೊಬ್ಬರು ನಮ್ಮ ಕಡೆಗೆ ಇದೇ ರೀತಿ ನೋಡ್ರಿ ನೀರು ಹಾಕೋದು. ಇವಾಗ ಮಕ್ಕಳು ಬಾಯಿ ಒಳಗೆ ಏನಂತಾರೆ ಕಫ ಆಗಿರ್ತದೆ ಅಂತೇಳಿ ಅಂತವಲ್ಲ ರೀ. ಅವಾಗ ಈ ರೀತಿ ನೀರು ಹಾಕೋವಾಗ ರೊಳಿಗೆ ಬಂದ್ರೆ ಬಾಯಿ ಒಳಗಿಂದ ತೆಗೆದುಬಿಟ್ಟು ನೀರು ಹಾಕ್ಬೇಕು ರೀ. ಮತ್ತು ಈಗ ನಮ್ಮ ಸಮೃದ್ಧಿಗೆ ನಾನು ತೆಗೆದ್ನಲ್ರಿ ಆ ರೀತಿ ಒರೆಸ್ಬಿಟ್ಟು ನೀರು ಹಾಕ್ಬೇಕು ನೋಡಿರಿ ನಮ್ಮ ಸಮೃದ್ಧಿ ನೀರು ಹಾಕೋ ತನಕ ಅಷ್ಟು ಅಳ್ತಾಡ್ರಿ. ಈಗ ನೀರು ಹಾಕಿದ್ಮೇಲೆ ನೋಡಿರಿ ಫುಲ್ ಎಷ್ಟೊಂದು ಸೈಲೆಂಟಾಗಿ ಬಿಡ್ತಾಳ್ರಿ. ಅಷ್ಟು ಗಪ್ಪಾಗಿ ಬಿಡ್ತಾಳ್ರಿ. ನೀರು ಹಾಕೋ ತನಕ ಅತ್ತಂಗೆ ಮಾಡ್ತಾಳ್ರಿ. ಹಾಗಾಗಿ ನಾನು ನೀರು ಹಾಕೋದು ಮಾತ್ರ ಬಿಡಂಗಿಲ್ಲ ರೀ. ಒಂದೊಂದು ಬಕೆಟ್ ನೀರು ಹಾಕೊಂಡ್ಬಿಡ್ತಾವ್ರಿ. ನೋಡಿದ್ರಲ್ರಿ ಒಂದು ಬಕೆಟ್ ಪೂರ್ತಿ ನೀರು ಇದ್ದವು ರೀ. ನೀರು ನೋಡಿರಿ ಯಾವ ರೀತಿ ಹಾಕೋಲ್ಲ ತಳ್ಕೊಂತಂಥೇಳಿ. ಈ ರೀತಿ ನೀರು ಹಾಕಿದ್ರನ ರೀ ಮಕ್ಕಳ ಚಂದತ್ನಾಗ ಬೆಳಿತಾರೆ ರೀ. ನೋಡಿರಿ ಇವಾಗ ನೀರು ಹಾಕೋದಾಯ್ತು ರೀ. ನೀರು ಹಾಕೋದಾದ್ಮೇಲೆ ಈ ರೀತಿ ಕಿವಿ ಊದ್ಬೇಕು ರೀ. ಕಿವಿ ಯಾಕೋ ಊದ್ಬೇಕಪ್ಪ ಅಂತಂದ್ರೆ ರೀ, ಕಿವಿ ಒಳಗೆ ನೀರು ಬಿದ್ದಿರ್ತಾವಲ್ಲ ರೀ ನೀರು ಹಾಕ್ಬೇಕಾದ್ರೆ, ಹಾಗಾಗಿ ಕಿವಿ ಊದ್ತಾರೆ. ಮತ್ತು ಹೊಂಕ್ಳಕ್ಕೆ 3 ಸತಿ ಊದಿ ಉಗುಳ್ತಾರೆ ರೀ ನಮ್ಮ ಕಡೆಗೆ. ಅದಾದಮೇಲೆ ಈ ರೀತಿ ನೀರು ಕೈಯಾಗ ತೊಗೊಂಡು ಒಂದು ಸುತ್ತು ಹಾಕಿ ಹೊಂಕ್ಳಕ್ಕೆ ನೀರು ಹೊಡಿತಾರೆ ರೀ. ಇವಾಗ ನೋಡಿರಿ ನೀರು ಹಾಕೋದಾಯ್ತು ರೀ. ಇವಾಗ ಮುಖ ಎಲ್ಲ ಚಂದತ್ನಾಗ ಒರೆಸ್ಬೇಕು ರೀ. ಕೂತಿಗೆ ಚಲೋ ಹೊತ್ನಾಗ ಒರೆಸ್ಬೇಕು ರೀ. ಮೇನ್ ಅಂತಂದ್ರೆ ಕೂತಿಗೆ ಒರೆಸ್ಬೇಕು ರೀ, ಅಂದ್ರೆ ಹೆಡಕ್ಕೆ ರೀ. ಯಾಕಂದ್ರೆ ಅಲ್ಲಿ ಹೆಡಕ್ಕೆ ಮುದ್ದೆ ಬಿದ್ದಿರ್ತಾರೆ ರೀ ಮಕ್ಕಳಿಗೆ. ಅವಾಗ ಏನಾಗ್ತದೆ ರೀ, ಅಲ್ಲಿ ಹೆಡಕಿಗೆ ಒಂದು ಸ್ವಲ್ಪ ಇದು ಆಗ್ತದೆ ರೀ, ಹೆಡಕಿದ್ದಂಗೆ ಅದು ಆಗ್ತದೆ ಇರ್ತದಲ್ಲ ರೀ. ಹೆಡಕಿಗೆ ಮಾತ್ರ ಒಂದು ಸ್ವಲ್ಪನೂ ಹಸಿ ಇಡಕ್ಕೆ ಹೋಗ್ಬಾರ್ದು ರೀ. ಮತ್ತು ತಲೆನೂ ಚಂದ ಒರೆಸ್ಬೇಕು ರೀ. ಯಾಕಂದ್ರೆ ಈಗ ನೋಡಿರಿ ನಮ್ಮ ಸಂಪ್ರಗಿ ಇದ್ದಿಗಂತೂ ಭಾಳಷ್ಟು ಜೋಳ ಅದಾವೆ ರೀ. ಅಂದ್ರೆ ನಾವು ಜೋಳ ಅಂತ ಕರಿತೀವಿ ರೀ. ಅಂದರೆ ಕೂದಲ ರೀ, ಭಾಳಷ್ಟು ಕೂದಲ ಇದ್ರೋದ್ರಿಂದ ಜಾಸ್ತಿ ಸರ್ದಿ ಆಗ್ತದೆ ರೀ. ಈ ರೀತಿ ಮಕ್ಳಿಗೆ ಒಂದು ಸ್ವಲ್ಪನೂ ನೀರು ಇಟ್ಟೆವು ಅಂತಂದ್ರೆ. ಹಾಗಾಗಿ ಇದು ಪೂರ್ತಿ ಕ್ಲೀನಾಗಿ ಒರೆಸ್ಬೇಕು ರೀ. ನೋಡಿರಿ ಇವಾಗ ನಾನು ಯಾವ ರೀತಿ ತಿಕ್ಕಾಕತ್ತೀನಿ ರೀ, ತಲೆ ಎಲ್ಲ ಈ ರೀತಿ ಫುಲ್ಲು ತಿಕ್ಕಿ ಬಿಡ್ಬೇಕು ರೀ. ಒಂದು ಸ್ವಲ್ಪ ನೀರಿನ ಅಂಶ ಇರಲಾರ್ದಂಗೆ ತಿಕ್ಕಿ ಇವಾಗ ಕುಲಾಯಿ ಕಟ್ತೇವೆ ರೀ ನಾವು. ಯಾಕಂತಂದ್ರೆ ಎಣ್ಣೆ ಹಾಕಿ ಎರ್ದಿರ್ತೇವಲ್ಲ ರೀ, ಎಣ್ಣೆ ಉಳ್ಳಿ ಅಂತೇಳಿ ಈ ರೀತಿ ಕುಲಾಯಿ ಕಟ್ಬೇಕು ರೀ ಮಕ್ಕಳಿಗೆ. ನೀರು ಹಾಕಿದ ತಕ್ಷಣ ಕುಲಾಯಿನ ಈ ರೀತಿ ಕಟ್ಬಿಟ್ಟು ಹಾಕಿದೆವು ಅಂತಂದ್ರೆ ನಡೀತದೆ ರೀ. ಅವರು ಕುಲಾಯಿ ಆಮೇಲೆ ಬಿಸ್ತೇವೆ ರೀ. ಆದ್ರೆ ಅವ್ರೇನು ಈಗ ನೀರು ಹಾಕಿದ್ಮೇಲೆ ಮನ್ಕೋತಾರಲ್ಲ ರೀ, ಅಲ್ಲಿ ತನಕ ಈ ರೀತಿ ಕುಲಾಯಿ ಕಟ್ಟಿದೆ ಇಡ್ಬೇಕು ರೀ. ಇವಾಗ ನೋಡಿರಿ ಈ ರೀತಿ ಸಣ್ಣ ಮಾಡಿ ಒಯ್ದ ಜೋಳಿಗೆ ಒಳಗೆ ಹಾಕ್ತೀನಿ ರೀ. ಈಗ ಮನ್ಕೊಂಬಿಡ್ತಾರೆ. ಮತ್ತು ಈಗ ನೋಡಿರಿ ಒಂದು ಬರ್ತಡೇ ವಿಷ್ ಅದ ರೀ, ವಿಶ್ ಮಾಡಿಬಿಡಮ್ರಿ. ಒಬ್ರು ಅಕ್ಕ ಕಮೆಂಟ್ ಮಾಡಿ ಹೇಳ್ಯಾರ್ರಿ, ಇವತ್ತು ಅವ್ರ ಮಗಳು ಬರ್ತಡೇ ಅಂತ್ರಿ. ಅವ್ರ ಮಗಳ ಹೆಸರು ಬಂದುಬಿಟ್ಟು ಖುಷಿ ಅಂಥೇಳಿ. ಖುಷಿ ಪುಟ್ಟ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. 100 ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಬಾಳಿ ಅಂತೇಳಿ ನಾನು ದೇವರಲ್ಲಿ ಕೇಳ್ಕೊತೀನಿ. ಮತ್ತೊಮ್ಮೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಖುಷಿ ಪುಟ್ಟ. ನೋಡಿರಿ ಥಂಬ್ನೇಲ್ ಮತ್ತು ಟೈಟಲ್ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ತದೆ ರೀ ಇವತ್ತಿನ ವಿಡಿಯೋ ಏನಪ್ಪ ವಿಶೇಷ ಅಂಥೇಳಿ. ನಾಗರ ಪಂಚಮಿ ಹಬ್ಬ ಅಂತೂ ಆಯ್ತು ರೀ. ಆದರೆ ನಾಗರ ಪಂಚಮಿ ಹಬ್ಬದ ಉಡುಗೊರೆ ನಾವಿನ್ನೂ ಕೊಟ್ಟಿಲ್ಲ ರೀ. ಅಂದ್ರೆ ಈ ಶ್ರಾವಣ ತಿಂಗಳು ಮುಗಿಯೋ ತನಕನೂ ಕೊಡ್ತಾರೆ ರೀ ಹೆಣ್ಮಕ್ಳಿಗೆ. ಅದಕ್ಕೆ ಈಗ ನಾವು ತೊಗೊಂಬಂದು ಇಟ್ಟಿದ್ದೇವೆ ರೀ, ನಾಗರ ಪಂಚಮಿ ಹಬ್ಬಕ್ಕನ ತೊಗೊಂಬಂದು ಇಟ್ಟಿದ್ದೇವೆ ರೀ. ಆದ್ರೆ ಒಯ್ದು ಕೊಡೋದು ಮಾತ್ರ ಆಗಿಲ್ಲ ರೀ ನಾ ಯಜಮಾನ್ರಿಗೆ. ನಾಗರ ಪಂಚಮಿ ಹಬ್ಬಕ್ಕೆ ನಮ್ಮ ಕಡೆಗೆ ಹೆಣ್ಮಕ್ಳಿಗೆ ಏನು ಉಡುಗೊರೆ ಕೊಡ್ತೀವಿ ಅಂಥೇಳಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ರೀ. ನಮ್ಮ ಕಡೆಗೆ ನಾಗರ ಪಂಚಮಿ ಹಬ್ಬಕ್ಕೆ ಭಾಳ ವಿಶೇಷ ರೀ ಹೆಣ್ಮಕ್ಳು ಸಲುವಾಗಿ ಅಂತೂ. ಅಂದ್ರೆ ಹಬ್ಬ ಅಂತೂ ಹೆಣ್ಮಕ್ಳದು ರೀ. ಆದರೆ ನಾಗರ ಪಂಚಮಿ ಹಬ್ಬಕ್ಕೆ ನಮ್ಮ ಕಲಬುರಗಿ ಸೈಡ ಹೆಣ್ಮಕ್ಳಿಗೆ ಏನು ಉಡುಗೊರೆ ಕೊಡ್ತಾರೆ ಅಂದ್ರೆ ಈ ಆಚರಣೆ ಕೆಲವೊಂದು ಕಡೆಗೆ ಅದ, ಕೆಲವೊಂದು ಕಡೆಗೆ ಇಲ್ರಿ. ನಮ್ಮ ಕಲಬುರಗಿ ಸೈಡ್ ಅಂತೂ ಪ್ರತಿಯೊಬ್ಬರು ಕೊಡ್ತಾರೆ ರೀ ಇದನ್ನು. ಆದ್ರೆ ನಿಮ್ಮ ಕಡೆಗೆ ಕೊಡ್ತಾರೆ ಏನಿಲ್ಲ ಅಂತೇಳಿ ನೀವು ಕಮೆಂಟ್ ಮಾಡಿ ಹೇಳ್ರಿ. ಅದು ಏನು ಉಡುಗೊರೆ ನಾಗರ ಪಂಚಮಿ ಹಬ್ಬದ ವಿಶೇಷವಾಗಿ ಹೆಣ್ಮಕ್ಳಿಗೆ ಏನು ಉಡುಗೊರೆ ಕೊಡ್ತಾರೆ ಅಂತೇಳಿ ನಾನು ಇವಾಗ ತೋರಿಸ್ತೀನಿ ರೀ. ಯಜಮಾನ್ರು ಹೋಗ್ಬೇಕಂತ ಅನ್ಕೊಳ್ಗತ್ತಾರೆ ರೀ. ಆದ್ರೆ ಅವ್ರಿಗೆ ಕೆಲ್ಸದಾಗ ಹೋಗೋದಾಗಲ್ರಿ. ಯಾಕಂದ್ರೆ ಹೊಲದೊಳಗೆ ಒಂದು ಸ್ವಲ್ಪ ಕೆಲಸ ನಡೆದ್ರಿ, ಎಣ್ಣೆ ಹೊಡೆಯೋ ನಡೆದವ. ಅದ್ರ ಸಲುವಾಗಿ ಯಜಮಾನ್ರು ಹೋಗಿಲ್ಲ ರೀ. ನಾಳೆಗೆ ಅಥವಾ ನಾಡ್ದ ಹೋಗ್ತಾರೆ ರೀ, ಹೋಗಿ ಕೊಟ್ಟು ಬರ್ತಾರೆ ರೀ. ಅದು ಏನು ಉಡುಗೊರೆ ಅಂತ ಇವಾಗ ತೋರಿಸ್ತೀನಿ ರೀ. ಇಲ್ಲಿ ನೋಡಿರಿ ನಮ್ಮ ಕಡೆಗೆ ವಿಶೇಷವಾಗಿ ತವ್ರ ಮನೆಯವರ ನಾಗರ ಪಂಚಮಿ ಹಬ್ಬಕ್ಕೆ ಮನೆ ಹೆಣ್ಮಕ್ಳಿಗೆ ಕೊಡುವಂಥ ಉಡುಗೊರೆ ಏನಂತೇಳಿ ನಾನು ತೋರ್ಸಕತ್ತೀನಿ ರೀ. ಇಲ್ಲಿ ನೋಡಿರಿ ಇವ ಏನಂತಾರೆ ರೀ, ಜಂಪರ್ ಪೀಸ್ ಕೊಡ್ರಿ. ನಮ್ಮ ಕಡೆಗೆ ನಾವು ಜಂಪರ್ ಪೀಸ್ ಅಂತ ಕರಿತೇವೆ ರೀ, ಕುಬ್ಸ ಅಂತಲೂ ಕರೀತಾರೆ. ಇವು ನೋಡಿರಿ ಜಂಪರ್ ಪೀಸ್ಗಳದ ಸಟ್ಟ ತೊಗೊಂಬಂದಾರೆ ಯಜಮಾನ್ರು. ಅಂದರೆ ಇವ ನಮ್ಮ ನಾದ್ನೀರಿಗೆ ಕೊಡಾಕ್ರಿ.
ಅಂದ್ರೆ ಎರಡೆರಡು ಜಂಪಾರ ಮತ್ತು ಕೊಬ್ಬರಿ ಅದು ಇಟ್ಟ ಕೊಡ್ತಾರೆ. 2 ಕೊಬ್ಬರಿ 2 ಜಂಪಾರ ಕೊಡ್ತಾರೆ ಒಬ್ಬೊಬ್ರಿಗೆ. ಇದು ನೋಡ್ರಿ ನಮ್ಮ ಕಡೆಯ ಆಚರಣೆ. ಆದರೆ ನಾಗರ ಪಂಚಮಿ ಹಬ್ಬಕ್ಕೆ ಕೊಡ್ಬೇಕಂತಿಲ್ರಿ. ಹಬ್ಬ ಮುಗಿದ ಈ ಶ್ರಾವಣ ತಿಂಗಳ ಮುಗಿಯೋ ತನಕ ಯಾವಾಗ ಕೊಟ್ಟರು ಭೀ ನಡೀತದೆ ರೀ. ಹಬ್ಬದ ದಿವಸನೇ ಕೊಡ್ಬೇಕಂತೇನಿಲ್ರಿ. ಈಗ ಹೆಣ್ಮಕ್ಳು ಊರ ದೂರ ಇರ್ತಾರೆ ಮತ್ತು ಹಾಲು ಎರೆಯಕ್ಕಂತ ಬಂದಿರಂತಂದ್ರೆ ಕೊಡ್ತಾರೆ ರೀ. ಆದರೆ ನಮ್ಮ ನಾದ್ನಿಯರ್ನು ಹಬ್ಬಕ್ಕೆ ಬರೋಕ್ಕಾಗಿಲ್ರಿ. ಅವ್ರಿಗೆ ಯಾರೂ ಬಂದಿಲ್ಲ. ಅದ್ರ ಸಲಕ ಈಗ ಯಜಮಾನ್ರ ಹೋಗಿ ಕೊಟ್ಟು ಬರ್ತಾರೆ ರೀ. ಇಲ್ಲಿ ನೋಡ್ರಿ ಇಷ್ಟು ತೊಗೊಂಬಂದಾರ. ಇದು ಜಂಪರ್ ಪೀಸಿಂದ ಸಟ್ಟ ತೊಗೊಂಬಂದಾರ ಇದು ಒಂದು. ಮತ್ತು ಇವಾಗ ಕೊಬ್ಬರಿ ನೋಡ್ರಿ, ಕೊಬ್ಬರಿ ತೊಗೊಂಬಂದಾರ ರೀ. ಇದಕ್ಕೆ ನೋಡ್ರಿ ನಮ್ಮ ಕಡೆಗೆ ಸ್ಪೆಷಲ್ ಅಂತಂದ್ರೆ ಕೊಬ್ಬರಿ ಕುಬ್ಸ ಕೊಡೋದ್ರಿ. ಈ ರೀತಿ ಕೊಬ್ಬರಿ ಕುಬ್ಸ ನಿಮ್ಮ ಕಡೆ ಕೊಡ್ತಾರ ಏನಿಲ್ಲ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ತವ್ರ ಮನೆಯವರ ಹೆಣ್ಮಕ್ಳಿಗೆ ಕೊಡೋ ಅಂಥ ಉಡುಗೊರೆ ಅಂತಂದ್ರೆ ನಾಗರ ಪಂಚಮಿ ಹಬ್ಬದ ವಿಶೇಷ ಇದೆ ನೋಡ್ರಿ.